ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕ್ರಿಶ್ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಇವತ್ತು ಒಂದು ಫಂಕ್ಷನ್ಗೆ ಹೋಗ್ತಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಬರ್ತಾ ರೋಡಲ್ಲಿ ವೆದರ್ ತುಂಬ ಚೆನ್ನಾಗಿದೆ, ನೇಚರೆಲ್ಲ ಚೆನ್ನಾಗಿದೆ ಅಂತೇಳಿ ಇಲ್ಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ. ಇದು ಹಳ್ಳಿ ರೋಡ್. ಇದು ಏನು ಫಂಕ್ಷನಪ್ಪ ಅಂತ ಹೇಳಿದರೆ ನಮ್ಮ ನಾದಿ ಮನೆ ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ಹೊರಟಿದ್ದೀವಿ. ಹೋಗು, ಏನು ಮಾಡಲ್ಲ. ನನ್ನ ಮಗನಿಗೆ ಹಸು ಅಂದರೆ ತುಂಬ ಇಷ್ಟ. ಬಟ್ ಅದನ್ನ ಮುಟ್ಟಬೇಕು ಅಂದರೆ ತುಂಬಾ ಭಯ ಪಡ್ತಾನೆ. ಹಾಗೆ ನಾನು ವ್ಲಾಗ್ ಮಾಡಬೇಕಾದ್ರೆ ಗಾಡಿ ನಿಲ್ಸಿದ್ನಲ್ಲ, ಗ್ಯಾಪಲ್ಲಿ ಹೋಗಿ ಹಸು ಮುಟ್ಟು ಬರ್ತೀನಿಮ್ಮ ಅಂತ ಹೋಗ್ತಿದ್ದಾನೆ. ಬಟ್ ಅವ್ನು ಮುಟ್ಟೋಕ್ಕೆ ಭಯ. ಅದೇ ಇದ್ರು ಬೇಡ, ಹಿಂದೆ ಹೋಗ್ಬೇಡ್ರಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಗೃಹ ಪ್ರವೇಶದ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ, ದೇವ್ರ ಪೂಜೆ ಎಲ್ಲ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ನನ್ನ ಮಗ ಅಂತೂ ಗಾಡಿ ಹತ್ತಿದಾಗ ಅವನು ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನಾವು ಲೊಕೇಶನ್ ರೀಚ್ ಆಗೋ ತನಕನೂ ಹಾಡು ಹೇಳ್ತಾ ಇರ್ತಾನೆ. ಇಲ್ಲ ಒಂದು ಯಾವುದಾದ್ರೂ ಪಾಠ ಪದ್ಯ ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ. ಎಲ್ಲೂ ಸ್ಟಾಪ್ ಮಾಡೋದೇ ಇಲ್ಲ, ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾನೆ. ಲೊಕೇಶನ್ ರೀಚ್ ಆಗೋ ತನಕ ಅಮ್ಮ ಬಂತಾ, ಇನ್ನು ಎಷ್ಟು ಇದೆ, ಎಷ್ಟು ಕಿಲೋಮೀಟ್ರ್ ಇದೆ ಕೇಳ್ತಾನೇ ಇರ್ತಾನೆ. ಗಾಡಿ ಓಡಿಸೋದು ಸ್ವಲ್ಪ ಕಷ್ಟನೇ. ಅವನ ಜೊತೆ ಮಾತಾಡ್ಕೊಂಡು ಹೋಗೋದ್ರಿಂದ ನನಗೆ ಆ ರೋಡಲ್ಲಿ ಗಾಡಿ ಓಡಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸಲ್ಲ. ಸೊ ಅವನ ಜೊತೆ ಮಾತಾಡ್ಕೊಂಡು ಹೊರಟ್ಬಿಡ್ತೀನಿ. ಇಲ್ಲ ಅಂದರೆ ಸ್ವಲ್ಪ ಬೋರ್ ಆಗಿಬಿಡುತ್ತೆ ರೋಡಲ್ಲಿ ಹೆಂಗಪ್ಪ ಗಾಡಿ ಓಡಿಸೋದು ಅಂತ. ಇದು ನಮ್ಮದೇ ಆ ರೋಡಲ್ಲೇ ಇರೋರಿಗೆ ಡೈಲಿ ಓಡಾಡಿ ಅಭ್ಯಾಸ ಆಗಿರುತ್ತೆ. ಬಟ್ ನಾವು ಯಾವತ್ತೋ ಒಂದಿನ ಬರೋದ್ರಿಂದ ನನಗಂತೂ ಫುಲ್ಲು ಬಾಡಿ ಪೇಯ್ನೇ ಬಂದುಬಿಟ್ಟಿದೆ. ನೋಡಿ, ದೊಡ್ಡ ವೆಹಿಕಲ್ಸ್ ಬೇರೆ ಬರ್ತಾ ಇರುತ್ತೆ. ಅವರಂತೂ ಹಳ್ಳಿ ರೋಡು ಅಂತ ನಿಧಾನ ಬರೋದೂ ಇಲ್ಲ. ನಮ್ಮ ನಾದಿಯವ್ರ ಮನೆಗೆ ಹೋಗೋಕ್ಕೆ ಮೇನ್ ರೋಡ್ ಇದೆ. ಬಟ್ ಈ ರೋಡ್ ನಾನು ಯಾಕೆ ಬರ್ತೀನಿ ಅಂತ ಹೇಳಿದ್ರೆ ವೆಹಿಕಲ್ಸ್ ಕಡಿಮೆ ಇರುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ, ಆರಾಮಾಗಿ ಹೋಗ್ಬೋದು, ನಿಧಾನ ಆದರೂ ಪರವಾಗಿಲ್ಲ. ಮತ್ತು ಶಾರ್ಟ್ಕಟ್ ರೋಡ್ ಇದು, ಹಳ್ಳಿ ರೋಡಲ್ವಾ, ಚೆನ್ನಾಗಿರುತ್ತೆ ಮತ್ತು ಸೇಫ್ಟಿಯಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೋಡ್ ಚಾಯ್ಸ್ ಮಾಡ್ಕೊತೀನಿ ಯಾವಾಗ್ಲೂ. ಹಂಗೋ ಹಿಂಗೋ ನನ್ನ ಮಗನ ಹಾಡು ಕೇಳಿಕೊಂಡು ಅವನ ಕತೆ ಕೇಳಿಕೊಂಡು ರೋಡಲ್ಲಿ ಜಂಪಿಂಗ್ ಡ್ಯಾನ್ಸ್ ಮಾಡಿಕೊಂಡು ಫೈನಲಿ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಇದು ಊರೊಳಗಡೆ ಇಲ್ಲ, ಅವರು ಊರಿಂದ ಆಚೆ ತೋಟದಲ್ಲಿ ಮನೆ ಕಟ್ಟಿದ್ದಾರೆ. ಸ್ವಲ್ಪ ಜಾಗ ಎಲ್ಲ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೋಟದಲ್ಲಿ ಕಟ್ಟಿದ್ದಾರೆ. ನೋಡಿ, ಇದೇ ಮನೆ ಅವ್ರದ್ದು. ಸೊ ಇದೇ ನಾವು ಗೃಹ ಪ್ರವೇಶಕ್ಕೆ ಅಂತ ಬಂದಿರೋ ಮನೆ. ಗೃಹ ಪ್ರವೇಶದ ಹಿಂದಿನ ದಿನವೇ ಬಂದಿದ್ದೀವಿ ನಾವು. ನೋಡಿ, ನಾವು ಹೋಗೋಷ್ಟರಲ್ಲೆಲ್ಲ ಚಪ್ಪರ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಒಂದು ಗರಿ ಹಾಕೋರ್ನ ಕಾಸು ಕೊಟ್ಟು ಕರ್ಸಿದ್ದೀವಿ. ಒಂದು ಗರಿಗೆ ಎಷ್ಟು ತಗೋತೀರಿ? ಆಲ್ರೆಡಿ ಮನೆ ತೋರಿಸಿದ್ದೀನಿ ನಾನು. ಹಳ್ಳಿ ಜೀವನ ಅಂತೇಳಿ ಒಂದು ವ್ಲಾಗ್ ಮಾಡಿದ್ದೆ. ಯಾರೆಲ್ಲ ನಾನು ಓಲ್ಡ್ ವಿಡಿಯೋ ನೋಡಿದ್ದೀರಿ ಸೊ ಅವ್ರಿಗೆ ಗೊತ್ತಾಗಿರುತ್ತೆ ಇದೆ ಮನೆ ಅಂತೇಳಿ. ನೋಡಿ, ನಡೀತಾ ಇದೆ, ಇನ್ನು ಕ್ಲೀನಿಂಗ್ ಏನೂ ಆಗಿಲ್ಲ, ಪ್ರಿಪ್ರೇಷನ್ ನಡೀತಿದೆ. ನೋಡಿ, ಪೂಜೆ ಇನ್ನೂ ಸಂಜೆ ಮೇಲಿರೋದ್ರಿಂದ ಸೊ ಅಷ್ಟರಲ್ಲೆಲ್ಲ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಬೇಕು. ದೇವ್ರ ಮನೆ ಫೋಟೋ, ದೇವ್ರ ಮನೆ ತುಂಬಾ ಚೆನ್ನಾಗಿ ಬಂದಿದೆ. ಫೋಟೋ ಇನ್ನೂ ಅದು ಓಪನ್ ಮಾಡಬೇಕು, ಮಾಡಿಲ್ಲ. ಒಬ್ಬೊಬ್ಬರೇ ಬರ್ತಿದ್ದಾರೆ ನೆಂಟರು.
ನೋಡಿ ಎಲ್ಲ ತಾಂಬೂಲ ಹಾಕ್ತಾಯಿದ್ದಾರೆ. ನನ್ನ ತಮ್ಮ ಪಾಪ ಫುಲ್ ಕೆಲಸ ಮಾಡಿ ಸುಸ್ತಾಗಿ ಕೂತ್ಕೊಬಿಟ್ಟಿದ್ದಾನೆ. ಕೆಲಸ ಎಲ್ಲ ನಡೀತಾ ಇದೆ. ನನ್ನ ಸೊಸೆ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ನಮ್ಮ ಅಣ್ಣನ ಮಗಳು ಇವಳು. ಹಾಯ್ ಚಿನ್ನ, ಹಾಯ್. ನಮ್ಮ ಅಣ್ಣನಿಗೆ ಒಪ್ಪಿಸಿದ್ದಾರೆ ಗೃಹಪ್ರವೇಶ ಮಾಡ್ಕೊಡೋದಕ್ಕೆ. ಸೊ ಅದಕ್ಕೋಸ್ಕರ ಅವನು ಬೇಗನೆ ಬಂದಿದ್ದಾನೆ. ಸಂಜೆ ವಾಸ್ತು ಹೋಮ ಇರೋದ್ರಿಂದ ಬೇಗ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಬೇಗ ಮಲಗ್ಬೋದು. ಇಲ್ಲಾಂದರೆ ಬೆಳಗ್ಗೆ ಎದ್ದೋಳಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಏನೇ ಕೆಲಸ ಮಾಡಲಿ, ನಾವು ಹೆಣ್ಮಕ್ಳು ಗೊತ್ತಲ್ಲ, ಗ್ಯಾಪಲ್ಲಿ ಯಾವುದಾದ್ರು ಒಂದೆರಡು ರೀಲ್ಸ್ ಮಾಡಿಕೊಂಡು ಫೋಟೋ ತಗೊಳ್ಳೋ ಗಂಟ ನಮ್ಗೆ ನೆಮ್ಮದಿ ಇರಲ್ಲ. ಹಂಗೆ ಹೋಗಿ ನಾವು ಒಂದೆರಡು ರೀಲ್ಸ್ ಮಾಡ್ಕೊಂಡು ಬಂದ್ವಿ. ಪೂಜೆ ಬೆಳಗ್ಗೆನೇ ಸ್ಟಾರ್ಟ್ ಆಗೋದ್ರಿಂದ ನೈಟೇ ಸ್ವಲ್ಪ ಅಲಂಕಾರ ಎಲ್ಲ ಮುಗಿಸ್ಕೊಬಿಡೋಣ ಅಂಥೇಳಿ ಅಲಂಕಾರ ಮಾಡ್ತಿದ್ರು. ಸೊ ನಾವು ಸ್ವಲ್ಪ ಅಡುಗೆ ಮನೆಗೆ ಡೆಕೋರೇಷನ್ ಏನಾದರೂ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂಥೇಳಿ ನೋಡಿ ನಾನು ನನ್ನ ತಂಗಿ ಸೇರ್ಕೊಂಡು ಮಾಡ್ತಿದ್ದೀವಿ. ಗೃಹ ಪ್ರವೇಶ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ನಾವು ಇವೆಂಟ್ ಅವ್ರಿಗೆ ಯಾರಿಗೂ ಏನು ಹೇಳಲಿಲ್ಲ. ನಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಿದ್ದೀವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ಬೇಗ ಮಲ್ಕೊಳ್ಬೇಕಪ್ಪ, ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಬೇಗ ಮಲ್ಬಿಟ್ವಿ. ನೋಡಿ ಇದು ನೆಕ್ಸ್ಟ್ ಡೇ ಲಾಗು. ಮಾರ್ನಿಂಗು ಬೇಗ ಪೂಜೆ ಸ್ಟಾರ್ಟ್ ಆಯಿತು. ಬಟ್ ನಾವು ಶಾಸ್ತ್ರ ಎಲ್ಲ ಮಾಡ್ತಿದ್ದರಿಂದ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಆಫ್ಟರು ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ. ಸೊ ಎಷ್ಟು ವೀಡಿಯೋಸ್ ಆಗುತ್ತೆ ಅಷ್ಟು ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವನಿಗೆ ಆ ದಿನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಸೌದೆ ಎಲ್ಲವೂ ಸಹ ಹೆಚ್ಚು ಲಾಭದಾಯಕವಾಗಿ ಮಾರಾಟ ಆಗುತ್ತೆ. ಆಗ ಆ ಬಂದ ಹಣದಿಂದಲೇ ಸ್ವಾಮಿ ಹತ್ರ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ತನ್ನ ಮನೆ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಆಶ್ರಿತ ಪರಿಪಾಲಕಸ್ಯ ಅರ್ಜಾವತ ಶ್ರೀ ರಮಾಸಹಿತ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನೇ ನಾಮಾಂಕಿತ ಗೃಹ ಪ್ರವೇಶ ಸರ್ವಮಾಯುರೇತಿ ವಿಂದತೆ ಪ್ರಾಜಾಪತ್ಯಗಂ ಪ್ರಾಯಸ್ಪೋಷಂ ಗೌಪತ್ಯಂ ತಗೋ ಮೃದತ್ವಮಶ್ನುದೇ ತದೋ ಮೃದತ್ವಮಶ್ನುತಜಿದೆ ಯೇವಂ ವೇದ ಇತ್ಯುಪನಿಷತೋ ತರ್ಹಿ ಓಂ ಸ್ವಸ್ತಿ. ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ
ಗೃಹ ಪ್ರವೇಶ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ತುಂಬ ಚೆನ್ನಾಗಿ ಆಯಿತು. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿದ ಮೇಲೆ ಬಂದಿದ್ದ ಜನನೆಲ್ಲ ಮಾತಾಡ್ಸೋದ್ರಲ್ಲಿ ತುಂಬ ಬ್ಯುಸಿ ಆದ್ವಿ. ಸೊ 2 ದಿನದ ವ್ಲಾಗ್ನ ನಾನು ಇವತ್ತಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.